ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಒಂದು ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ನ ಹಾಕ್ತಾ ಇದ್ದೀನಿ. ಈಸಿಯಾಗಿ ಹಾಕೋಬೋದು, ತುಂಬ ಬ್ಯೂಟಿಫುಲ್ ಆಗಿ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಬೇಗ ಕೂಡ ಹಾಕೋಬೋದು. ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಬೀಡ್ಸ್ ಬಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ಮಣಿನ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ, ಗೋಲ್ಡು ಮತ್ತು ಪಿಂಕ್ ಕಲರಲ್ಲಿ ಸ್ಯಾರಿ ಕಲರ್ ಇದೆ. ಸೊ ಸ್ಯಾರಿ ಕಲರ್ ಇರುವಂಥ 2 ಕಲರು ದಾರಗಳನ್ನು ನಾನಲ್ಲಿ 6 ಎಳೆ ದಾರನ ರೆಡಿ ಮಾಡಿಕೊಂಡು ಈ ರೀತಿ ಸುತ್ಕೊಂಡಿದ್ದೀನಿ. ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ. ಸೊ ಆಪ್ಷನಲ್ ಅಂತ ಹೇಳಿದ್ದೀನಿ, ಬಟ್ ನಾನಿಲ್ಲಿ ಮಣಿ ಹಾಕ್ತಾ ಇದ್ದೀನಿ ಈ ಡಿಸೈನ್ಗೆ. ನಿಮಗೇನಾದರೂ ಮಣಿ ಇಷ್ಟ ಇಲ್ಲ ಅಂದರೆ ನೀವು ಥ್ರೆಡ್ ವರ್ಕಿಂದ ಮಾಡ್ಕೋಬೋದು. ಅದು ಹೇಗೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆ ಗೆಜ್ಜೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ, ಈ ಡಿಸೈನ್ಗೆ ಕುಚ್ಚು ಇಲ್ಲದೇ ಕೂಡ ಚೆನ್ನಾಗಿ ಕಾಣಿಸುತ್ತೆ. ವಿತೌಟ್ ಕುಚ್ಚು ಥರನೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೊ 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ನೀವು 8 ಎಳೆ ದಾರ ಕೂಡ ಅಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ಈ ಡಿಸೈನ್ನ. ಸೊ ನಾನು ಬಂದಿಲ್ಲಿ 6 ಎಳೆ ದಾರನೇ ತೊಗೊಂಡು ಟ್ರೈ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಥ್ರೆಡನ್ನು ಬಟ್ಟೆಗೆ ಹಾಕ್ಬಿಟ್ಟು ಈ ರೀತಿ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಲಾಕನ್ನು ಹಾಕೊಂಡ್ಬಿಟ್ಟು ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಹಾಕುವಂಥ ಫಸ್ಟ್ ಸ್ಟೆಪ್ಪಲ್ಲೇ ನಾನಿಲ್ಲಿ ಮಣಿನ ತೊಗೊಂಡಿದ್ದೀನಿ ಈ ಡಿಸೈನ್ಗೆ. ಸೊ ಇದ್ರ ಬದಲು ಮಣಿ ಬದಲು ನೀವು ಒಂದು ಚೈನ್ಗನ್ನು ಹಾಕ್ಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಹಾಕೋಬೋದು. ಸೊ ಈ ರೀತಿ ಮಣಿನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಬೀಡ್ಸ್ ಲಾಕ್ ಮಾಡ್ತಾ ಇದ್ದೀನಿ ನಾನು. ಬೀಡ್ ಲಾಕನ್ನು ಮಾಡಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಇದನ್ನು ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬೀಡ್ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಮಣಿನ ಹಾಕಿ ಮತ್ತೆ ಇಲ್ಲಿ ಬೀಡ್ಸ್ ಲಾಕನ್ನು ಮಾಡ್ತಾ ಇದ್ದೀನಿ. ಬೀಡ್ ಲಾಕನ್ನು ಮಾಡಿ ಮತ್ತೆ ನೋಡಿ, ಮತ್ತೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬೀಡ್ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕನ್ನು ಹಾಕಿ ಬೀಡ್ ಲಾಕ್ ಹಾಕಿದ ಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಮತ್ತೆ ಈಗ ಇನ್ನೂ ಒಂದು ಬೀಡ್ಸನ್ನು ತೊಗೊತಾ ಇದ್ದೀನಿ. ಈಗ ಮತ್ತೆ ಒಂದು ನೆಕ್ಸ್ಟ್ ಬೀಡ್ಸ್ ಇದನ್ನು ಕೂಡ ಬೀಡ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಲ್ಲಾದರೂ ಮಿಸ್ ಆಯಿತು ಅಂದರೆ ದಾರ ಅನ್ನೋದಾಗುತ್ತೆ. ಸೊ ನಿಧಾನವಾಗಿ ದಾರನ ನೋಡಿ ಈ ರೀತಿ 3 ಬೀಡ್ಸನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಸರಿ ಚೈನ್ನ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಚೈನ್ಗನ್ನು ಮಾತ್ರ ಹಾಕ್ತಾ ಇದ್ದೀನಿ ನಾನಲ್ಲಿ. ಬೀಡ್ ಲಾಕ್ ಹಾಕಿದ ಮೇಲೆ ಒಂದು ಚೈನ್ನ ಹಾಕ್ಕೊಂಡು ಈಗ ಮತ್ತೆ ಈ ಒಂದು ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ವ ಮಣಿ ಬಂದು ಆಪ್ಷನಲ್ ಅಂತ. ಸೊ ನಿಮಗೆ ನೀಟಾಗಿ ಗೊತ್ತಾಗಬೇಕು, ನಮಗೆ ಬೇಗ ಬೇಗ ಹಾಕಬೇಕು ಅಂದರೆ ಈ ಮಣಿನ ಹಾಕ್ಕೊಬೋದು. ಸೊ ಮಣಿ ಬೇಡ, ನಮಗೆ ಥ್ರೆಡ್ ವರ್ಕ್ ಮಾಡ್ಕೊತೀನಿ ಅನ್ನಂಗಿದ್ರೆ ಇಲ್ಲಿ ನಾನೇನು ಒಂದು ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಲ್ವ. ಸೊ ಫಸ್ಟ್ ಸ್ಟೆಪ್ಪೆಲ್ಲ ನೀವು ಜಸ್ಟ್ ಒಂದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತ ಫಸ್ಟ್ ಸ್ಟೆಪ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೊಂಡು ಹೋಗ್ಬಿಟ್ಟು ಈ ಡಿಸೈನ್ನ ನೀವು ಹಾಕ್ಕೋಬೋದು. ಈಗ ನಾನು ನೋಡಿ ಇಲ್ಲಿ 3 ಬೀಡ್ಸ್ ಹಾಕಿದ ಮೇಲೆ ಒಂದು ಚೈನ್ ಹಾಕಿ ಲಾಕ್ ಹಾಕಿದ್ದೀನಿ. ಈಗ ಮತ್ತೆ ಸೇಮ್ ಇದೇ ಒಂದು ಮಣಿಗಳನ್ನ ಕಂಟಿನ್ಯೂ ಆಗಿ ಈ ಕಡೆ ಕೂಡ ನಾನು 3 ಮಣಿಗಳನ್ನ ಈ ರೀತಿ ಒಂದೊಂದಾಗಿ ಹಾಕಿಬಿಟ್ಟು ಲಾಕ್ ಮಾಡಿ ಮತ್ತು ಈ ಕಡೆ ಕೂಡ ನಾನು 3 ಬೀಡ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಈಗ ಮತ್ತೆ ಒಂದು ಮಣಿನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಕಂಪಲ್ಸರಿಯಾಗಿ ನಾನು ಬೀಡ್ ಲಾಕನ್ನು ಮಾಡಿದ್ದೀನಿ. ಸೊ ಬೀಡ್ ಲಾಕ್ ಹಾಕಿದೇನು ಕೂಡ ಹಾಗೆ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೋದು. ಈ ರೀತಿ ಮತ್ತೆ ಒಂದು ಮೇಲೆ ಮಣಿ ದಾರನ ಎಳ್ಕೊಂಡು ಮತ್ತೆ ಒಂದು ಮಣಿನ ತಗೊಂಡು ಮತ್ತೆ ಬೀಡ್ ಲಾಕ್ ಈ ರೀತಿ ಫಸ್ಟ್ ಸ್ಟೆಪ್ ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ 3 ಬೀಡ್ಸ್ ಹಾಕಿದ್ದೀನಿ, ಇಲ್ಲಿ 3 ಬೀಡ್ಸ್ ಹಾಕಿದ್ದೀನಿ, ಮಧ್ಯದಲ್ಲಿ ಮಾತ್ರ ಒಂದು ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಇಲ್ಲಿ ಕೂಡ ಈಗ
ಒಂದು ಚೈನ್ನ ಹಾಕ್ಕೊಂಬಿಟ್ಟು ಈ ಒಂದು ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು. ಸೊ ನೋಡಿ ಫಸ್ಟ್ ಸ್ಟೆಪ್ ಬಂದು ಇದೇ ರೀತಿ ಬರುತ್ತೆ. ಸೊ ಮಧ್ಯದಲ್ಲಿ ಮಾತ್ರ ಒಂದು ಸಿಂಗಲ್ ಆಗಿ ಒಂದು ಚೈನ್ ಹಾಕ್ಕೊಂಡು ಲಾಕ್ ಹಾಕ್ಕೋಬೇಕಾಗತ್ತೆ ಈ ಡಿಸೈನ್ಗೆ. ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ನಾನು. ಸ್ವಲ್ಪ ದೂರ ಹಾಕಿದ್ದೀನಿ ಫ್ರೆಂಡ್ಸ್, ನೋಡಿ ಈ ರೀತಿ ಬರುತ್ತೆ. ಸೊ ಮಧ್ಯದಲ್ಲಿ ಮಾತ್ರ ಒಂದು ಚೈನ್ ಹಾಕ್ಕೋಬೇಕು. ಈ ರೀತಿ 3 ಬೀಡ್ಸ್ ಹಾಕ್ಕೊಂಡು ಮತ್ತು ಒಂದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ನಿಮಗೆ 3 ಬೀಡ್ಸ್ ಇಷ್ಟ ಇಲ್ಲ ಅಂದರೆ ನೀವು ಉದ್ದ ಇರುವಂಥ ಬೀಡ್ಸು ಒಂದೇ ಒಂದು ಕೂಡ ಹಾಕ್ಕೊಂಡು ಕೂಡ ಈ ಡಿಸೈನ್ನ ನೀವು ಹಾಕ್ಕೋಬೋದು. ಬೀಡ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಈ ಡಿಸೈನ್ಗೆ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ನಾವು 2 ಲಾಕ್ ಮಾಡಿದ್ವಲ್ವ, ಅಲ್ಲೇನ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ಎಳ್ಕೊಂಡು ಇದನ್ನು ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಹಾಕ್ಕೊಂಬಿಟ್ಟು ಸೊ ಇದ್ರ ಒಳಗಡೆ ಕೂಡ ಒಂದು ಲಾಕನ್ನು ಹಾಕ್ಕೊಂಬಿಡೋಣ, 2 ಲಾಕನ್ನು ಹಾಕ್ಕೊಂಬಿಡೋಣ. ಸೊ ಈ ರೀತಿ 2 ಲಾಕನ್ನು ಹಾಕ್ಕೊಂಬಿಟ್ಟು 1 ಚೈನ್, 2 ಚೈನ್, 3 ಚೈನ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಎಷ್ಟೊಂದು ಲೆಂತಿಯಾಗಿ ಇದು ಇದೆ ಅಂತ. ಸೊ ಇಲ್ಲಿವರೆಗೆ ಈ ಒಂದು ಚೈನ್ ಅನ್ನೋದು ಬರಬೇಕಾಗುತ್ತೆ. 3 ಚೈನ್ ಆಗಿದೆ, 4, 5 ಚೈನ ಹಾಕ್ಕೊಂಡಿದ್ದೀನಿ. 5 ಚೈನ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ನಾವು ಸಿಂಗಲ್ ಆಗಿ ಒಂದು ಚೈನ್ನ ಹಾಕ್ಕೊಂಡಿದ್ದೀವಲ್ವ, ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು ಈಗ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಸ್ವಲ್ಪ ಈ ರೀತಿ ಎಳೆದುಕೊಂಡು ಹಾಕ್ಕೋಬೇಕಾಗುತ್ತೆ. 5 ಚೈನ ಹಾಕ್ಕೊಂಡು ಈ ರೀತಿ ಸಿಂಗಲ್ ಆಗಿ ಹಾಕಿರುವಂಥ ಚೈನಲ್ಲಿ ಈ ರೀತಿ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಇದೇ ಒಂದು ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಎರಡರಲ್ಲಿ 1 ಮಾಡಿ ಮತ್ತೆ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ 2 ಡಬಲ್ ಕ್ರೋಶೆ ಕಂಬನ್ನು ಈ ರೀತಿ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ ಹಾಕ್ಕೊಂಡಿದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಒಂದು ಸಿಂಗಲ್ ಆಗಿ ಹಾಕಿರುವಂಥ ಚೈನಲ್ಲೇ ಮತ್ತೆ ಈಗ ನಾನು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. 2ರಲ್ಲಿ 1 ಮಾಡಿಕೊಂಡು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಒಂದು ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ. ಈ ರೀತಿ ಒಂದು ಸಿಂಗಲ್ ಆಗಿ ಒಂದು ಚೈನ್ ಏನು ಹಾಕಿದ್ವಲ್ಲ ಇದ್ರ ಒಳಗಡೆ ನೋಡಿ 4 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ 2 ಡಬಲ್ ಕ್ರೋಶೆನ ಹಾಕ್ಕೊಂಬಿಟ್ಟು 3 ಚೈನ ಹಾಕ್ಕೊಂಡಿದ್ದೀನಿ. 3 ಚೈನ ಹಾಕಿದ ಮೇಲೆ ಮತ್ತೆ ಸೇಮ್ 2 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ 2 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 3 ಚೈನ್ ಸಾಕು. ಈ ಒಂದು ಮಿಡ್ಲಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಲೆಂತಿಯಾಗಿ 5 ಚೈನ್ ಬಂದಿದೆ. ಸೊ ಮಿಡ್ಲಲ್ಲಿ ಆರಾಮಾಗಿ ನಿಮಗೆ 3 ಚೈನ್ ಸಾಕಾಗುತ್ತೆ. ಈಗ 3 ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ತಕೊಂಡು ಈ ಒಂದು 3 ಬೀಡ್ಸ್ ಬಿಟ್ಬಿಟ್ಟು ಇಲ್ಲಿ ಏನು ನಾವು ಒಂದು ಚೈನ್ ಹಾಕಿ ಲಾಕ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ಸೇಮ್ ಮತ್ತೆ 2 ಟೈಮ್ ಡಬಲ್ ಕ್ರೋಶೆ ಕಂಬ, 2 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಒಂದು ಸಿಂಗಲ್ ಆಗಿ ಹಾಕಿರುವಂಥ ಚೈನ್ ಒಳಗಡೆ ಮತ್ತೆ 2 ಡಬಲ್ ಕ್ರೋಶೆ ಕಂಬ. ಸೊ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಹಾಕ್ಕೊಂಡು ಹೋಗಬೇಕಾಗತ್ತೆ. ಈಗ 2 ಆದಮೇಲೆ ಮತ್ತೆ ಸೇಮ್ 3 ಚೈನ ಹಾಕ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಇದಕ್ಕೆ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಸ್ವಲ್ಪ ಎಳ್ಕೊಳ್ತಾ ಈ ಒಂದು ಸೆಕೆಂಡ್ ಸ್ಟೆಪ್ ಅನ್ನೋದು ಬರುತ್ತೆ ನೋಡಿ. ಈ ರೀತಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಈಗ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಬರುತ್ತೆ ಫ್ರೆಂಡ್ಸ್, ನೋಡ್ಬೋದು ಈ ಥರ ಕಾಣಿಸುತ್ತೆ. ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ ಅನ್ನೋದು ಹಾಕ್ಕೊಂಡು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲು ಹಾಕ್ಕೋಬೇಕಾಗತ್ತೆ. ಈಗ ಮೇಲೆ ಹಾಕುವಂಥ ಥರ್ಡ್ ಸ್ಟೆಪ್ಪಲ್ಲಿ
ಮತ್ತು ಸೇಮ್ ಪಲ್ಲು ಕಲರ್ ದಾರನೇ ತೊಗೊಂಡಿದ್ದೀನಿ. ಇಲ್ಲೇ ನಾವು ಫಸ್ಟ್ ಲಾಕ್ ಮಾಡಿದ್ವಲ್ವ, ಇಲ್ಲಿ ಇದನ್ನು ನೀಡಲ್ಲ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇದನ್ನು ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ನಾವು ಗಂಟೆನ ಹಾಕಿದ್ವಲ್ವ, ಅವೆಲ್ಲ ಗಮ್ ಹಾಕ್ಬಿಟ್ಟು ಕೂಡ ಹಾಕ್ಕೋಬೋದು, ಇಲ್ಲ ಕುಚ್ಚೊಳಗಡೆ ಕಟ್ಕೋಬೋದು. ಸೊ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಇಲ್ಲಿನ 5 ಚೈನ್ ಹಾಕಿದ್ವಲ್ವ, ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ಸಿಂಗಲ್ಲಾಗಿ ಜಸ್ಟ್ ಈ ರೀತಿ ನಾನು ಲಾಕ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ ಅಷ್ಟೇ. ಒಂದು 3 ಲಾಕನ್ನ ಹಾಕ್ಕೊತೀನಿ ನಾನಿಲ್ಲಿ. ಸೊ 3 ಲಾಕನ್ನು ಹಾಕೊಂಡ್ಬಿಟ್ಟು 5 ಚೈನ್ ಒಳಗಡೆ ಒಂದು 3 ಲಾಕನ್ನು ಈ ರೀತಿ ಸಿಂಗಲ್ಲಾಗಿ ಲಾಕ್ ಮಾಡಿದ್ದೀನಿ. ಈ ರೀತಿ ಸಿಂಗಲ್ಲಾಗಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಈಗ 3 ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇಲ್ಲಿ ನಾವು ಈ ಕಡೆ 2 ಡಬಲ್ ಕ್ರೋಶೆ, ಈ ಕಡೆ 2 ಡಬಲ್ ಕ್ರೋಶೆ, ಮಧ್ಯದಲ್ಲಿ 3 ಚೈನ್ ಏನು ಹಾಕಿದ್ವಲ್ವ ಇದರೊಳಗೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಇಲ್ಲಿ 2 ಚೈನ್ ಅಷ್ಟು ಗ್ಯಾಪ್ ಏನಿದೆಯಲ್ಲ ಆ ಲೆಂತಿಗೆ ದಾರನ ಎಳ್ಕೊಳ್ಳಿ. 2ರಲ್ಲಿ 1 ಮಾಡ್ಕೊತೀನಿ ಮತ್ತು 2ರಲ್ಲಿ 1 ಮಾಡ್ಕೊತೀನಿ. ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ ಮತ್ತು ಇದರೊಳಗಡೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಒಳಗಡೆ ನಾನೀಗ 5 ಡಬಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ದಾರ ಈ ರೀತಿ ಆದಾಗ ಅದನ್ನು ರಿಟರ್ನಲ್ಲಿ ತಕ್ಕೊಂಡ್ಬಿಟ್ಟು ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡಿ. ಇಲ್ಲಿ ನಿಮಗೆ ಗಂಟು ಆಗ್ದಂಗೆ ಆರಾಮಾಗಿ ಡಿಸೈನ್ನ ಹಾಕೋಬೋದು. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಈ ರೀತಿ 5 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಈ ರೀತಿ 5 ಡಬಲ್ ಕ್ರೋಶೆ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊತೀನಿ. ಈಗ ಈ ಕಡೆ 4 ಡಬಲ್ ಕ್ರೋಶೆ ಬಿಟ್ಟು 5 ಡಬಲ್ ಕ್ರೋಶೆ ಕಂಬ ಏನಿದೆಯಲ್ವ ಅದರ ಒಳಗಡೆ ನೀಡಲ್ನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ 3 ಚೈನ್ ಲೆಂತ್ಗೆ ದಾರನ ಎಳ್ಕೊಂಡ್ಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ ಈಗ ಕೂಡ ನಾನು ಮತ್ತೆ 5 ಟೈಮ್ ಡಬಲ್ ಕ್ರೋಶೆ ಕಂಬ ಈ ಲಾಸ್ಟಲ್ಲಿ ಇರುವಂಥ ಕಂಬದಲ್ಲಿ ಹೋಗಿ ಮತ್ತು ಮೇಲೆ ಒಂದು 5 ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ ಫಸ್ಟು ಆ 3 ಚೈನ್ ಏನು ಹಾಕಿದ್ವಲ್ವ ಆ ಒಂದು 3 ಚೈನ್ ಕೌಂಟ್ ಆದರೂ ಮಾಡಿಕೊಂಡು 5ಗೆ ಸ್ಟಾಪ್ ಮಾಡ್ಬೋದು. ಇಲ್ಲಾಂದರೆ ನೀವು ಅದನ್ನು ಸ್ಕಿಪ್ ಮಾಡಿ 5 ಡಬಲ್ ಕ್ರೋಶೆ ಕೂಡ ನೀವು ಹಾಕ್ಕೋಬೋದು. ಒಂದು ರೀತಿ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ. ಸೊ ನಾನು ಆ ಚೈನ್ ಕೌಂಟ್ ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ. ಸೊ ಆ ರೀತಿ ಆ ಒಂದು ಚೈನ್ನ ಕೌಂಟ್ ತೊಗೊಂಡು 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಸೊ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಈಗ 5 ಆಯ್ತಲ್ವ, 4 ಡಬಲ್ ಕ್ರೋಶೆ ಕಂಬ ಇಲ್ಲಿ ಹಾಕಿರುವಂಥ 3 ಚೈನ್ ಬಂದು 5 ಟೈಮ್ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ ಡೈರೆಕ್ಟಾಗಿ ಇಲ್ಲಿ ಹಾಕಿರುವಂಥ 3 ಚೈನ್ ಒಳಗಡೆ ಮತ್ತು ಅದೇ ಒಂದು 3 ಚೈನ್ ಒಳಗಡೆ ಹೋಗಿಬಿಟ್ಟು ಮತ್ತೆ ಡಬಲ್ ಕ್ರೋಶೆ ಕಂಬನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತೀನಿ ಮತ್ತು ಇದರೊಳಗಡೆ ಹೋಗಿ 2ರಲ್ಲಿ 1, 2ರಲ್ಲಿ 1 ಮಾಡ್ಕೊತೀನಿ. ಸೊ ಈಗ ಕೂಡ ಸೇಮ್ ಮತ್ತೆ 5 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಟೋಟಲ್ ಆಗಿ ಒಂದು ಆರ್ಚ್ ಅಂದರೆ 3 ಚೈನ್ ಏನಿದೆಯಲ್ವ ಅದರೊಳಗಡೆ 15 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಈ ಡಿಸೈನ್ ಅನ್ನೋದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ ನೋಡಿ. ಈಗ ಕೂಡ 5 ಡಬಲ್ ಕ್ರೋಶೆ ಕಂಬ ಆಗಿದೆ. ಸೊ ಡಿಸೈನ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ. ಸೊ ಈಗ ಈ ಕಡೆ ಕೂಡ 5 ಟೈಮ್ ಆಗಿದೆ. ಸೊ 5 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ನಾವು 3 ಚೈನ್ ಹಾಕಿದ್ವಲ್ವ ಇದ್ರ ಒಳಗಡೆ 1 ಟೈಮ್ ಲಾಕ್ ಮಾಡ್ತೀನಿ. ಸೊ ಈ ರೀತಿ ಒಂದು ಲಾಕನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಗೆಜ್ಜೆ ಇರುವಂಥ ಬೀಡ್ಸನ್ನ ತೋರಿಸಿದ್ನಲ್ವ ಈ ಬೀಡ್ಸನ್ನು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಇದು ಬಂದು ಕುಚ್ಚು ಹತ್ರ ಬೇಡ, ಸ್ವಲ್ಪ ದೂರ ಇರಲಿ ಅನ್ನೋಗೋಸ್ಕರ ಈ ರೀತಿ ಮಧ್ಯದಲ್ಲಿ ನಾನು ಒಂದು ಗೆಜ್ಜೆ ಬೀಡ್ಸನ್ನ ಹಾಕಿದ್ದೀನಿ. ಸೊ ನಿಮಗೆ ಬೀಡ್ಸ್ ಬೇಡ, ಕುಚ್ಚು ಹತ್ರದಲ್ಲೇ ಬೇಕು ಅನ್ನೋಂಗಿದ್ರೆ ನೀವು ಇಲ್ಲಿ 3 ಚೈನ್ ಒಳಗಡೆ ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚಿಗೆ ಪ್ಲೇಸನ್ನು ಮಾಡ್ಕೋಬೋದು. ಸೊ ನಾನಿಲ್ಲಿ ಒಂದು ಈ ಕಡೆ ಕುಚ್ಚನ್ನು ಹಾಕಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಒಂದು ಗೆಜ್ಜೆ ಬೀಡ್ಸನ್ನ ಹಾಕಿ ಮತ್ತೆ ಡಿಸೈನ್ ಕಂಟಿನ್ಯೂ ಮಾಡಿ ಕುಚ್ಚಿಗೆ ಒಂದು ಸರಿ ಜಾಗ ಖಾಲಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಈಗ ಈ ರೀತಿ ಲಾಕನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಡೆ ಇರುವಂಥ ಆಚ್ ಒಳಗಡೆ ಮತ್ತು ಅದೇ ಒಂದು 5 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ತಾಯಿದ್ವಿ. ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್, ಏನು ಅಂತ ಏನು ಹೆವಿಯಲ್ಲ. ಸೊ ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಡಿಸೈನ ನೀವು ಟ್ರೈ ಮಾಡ್ಬೋದು. ಸೊ ಥ್ರೆಡ್ ವರ್ಕಿಂದ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಮಣಿ ಕೇಳಿದ್ದು ಸ್ವಲ್ಪ ಮಣಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಣಿಗಳನ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ
ಸೊ ನಿಮಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಸೊ ಈ ರೀತಿ 5 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು, ಸೊ ಮತ್ತು ಸೇಮ್ 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಹಾಕಿರುವಂಥ 5 ಟೈಮ್ ಡಬಲ್ ಕ್ರೋಶೆ, ಈ ಕಡೆ 4 ಡಬಲ್ ಕ್ರೋಶೆ ಬಿಟ್ಟು 5ನೇ ಡಬಲ್ ಕ್ರೋಶದಲ್ಲಿ ನೀಡಲ್ನ ಹಾಕಿ ನೋಡಿ, ಈ ರೀತಿ ನೀಡಲ್ನ ಹಾಕಿಬಿಟ್ಟು ಮೇಲೆ ಸೇಮ್ ನೀವು ಮತ್ತೆ 5 ಟೈಮ್ ಡಬಲ್ ಕ್ರೋಶೆನ ಹಾಕೋಬೋದು. ಸೊ ಒಂದು ರೀತಿ ಮ್ಯಾಂಗೋ ಡಿಸೈನ್ ಅಂತಲೇ ಹೇಳ್ಬೋದು. ಮ್ಯಾಂಗೋ ಶೇಪಲ್ಲಿ ಬರುತ್ತೆ ಮೇಲೆ ಹಾಕಿರುವಂಥ ಹಚ್ ಬಂದು. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಸೊ ಹಂಗಾಗಿ ಶಾರ್ಟಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಡಿಸೈನು ಅಂತ. ಸ್ವಲ್ಪ ಹಾಕಿದ್ದೀನಿ ನೋಡಿ, ಇಷ್ಟು ದೂರ ಹಾಕಿದ್ದೀನಿ ಅಷ್ಟೇ, ಇನ್ನು ಸ್ಯಾರಿ ಫುಲ್ ಕಂಪ್ಲೀಟಾಗಿ ನಾನು ಕಂಪ್ಲೀಟ್ ಮಾಡಿಲ್ಲ. ಸೊ ಈ ರೀತಿ ಕಾಣಿಸುತ್ತೆ. ಸೊ ನಾನು ಕುಚ್ಚು ದೂರ ಬೇಕನ್ನೋಗೋಸ್ಕರ ಈ ರೀತಿ ಒಂದು ಬೀಡ್ಸನ್ನ ಹಾಕಿದ್ದೀನಿ. ಸೊ ನಿಮಗೆ ಕುಚ್ಚು ಹತ್ತಿರದಲ್ಲಿ ಬೇಕು ಅಂದರೆ ಇದನ್ನು ಸ್ಕಿಪ್ ಮಾಡಿ ಚೈನ್ಗಳು ಹಾಕ್ಕೊಂಡು ಕುಚ್ಚು ಹಾಕ್ಕೋಬೋದು. ಸೊ ಕುಚ್ಚು ಬೇಡ ನಮಗೆ ಅಂದರೆ ಇದೇ ರೀತಿ ಬೀಡ್ಸನ್ನ ಕಂಟಿನ್ಯೂ ಆಗಿ ಹಾಕ್ಕೋಬೋದು. ಸೊ ಕುಚ್ಚು ಬೇಡ ಅಂದರೆ ಸೊ ಈ ರೀತಿ ಕಾಣಿಸುತ್ತೆ. ಸೊ ನಿಮಗೆ ಮಣಿ ಕೂಡ ಇಷ್ಟ ಇಲ್ಲ ಅಂದರೆ ಥ್ರೆಡ್ ವರ್ಕಿಂದ ಕೂಡ ಈ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಡಿಸೈನಿನ ಲುಕ್ ಬಂದು ಇಲ್ಲಿ ಬಂದು ನಾನು ಪುಟ್ಟದಾಗಿ ಕುಚ್ಚನ್ನು ಹಾಕ್ತೀನಿ. ಆದಷ್ಟು ಬೇಬಿ ಕುಚ್ಚಿಗಿಂತ ಬೇಬಿ ಕುಚ್ಚು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಿ ಆ ಡಿಸೈನ್ಗೆ ಎಷ್ಟು ಇದೆ ನೋಡಿ ಪ್ಲೇಸಸ್ ನೋಡ್ಕೊಂಡ್ಬಿಟ್ಟು ಪುಟ್ಟದಾಗಿರೋ ಕುಚ್ಚನ್ನು ಹಾಕ್ತೀನಿ ಈ ಡಿಸೈನ್ಗೆ. ಸೊ ಸ್ಯಾರಿ ಫುಲ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ತೋರಿಸ್ದಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಡಿಸೈನು ಅಂತ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಈಸಿಯಾಗಿ ಹಾಕ್ಕೋಬೋದು ಅಂತ ಏನು ಹೆವಿ ಏನು ಇಲ್ಲ. ಈ ಡಿಸೈನು ಆರಾಮಾಗಿ ಮುಗಿದೋಗುವಂಥದ್ದು. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಶೇಪಲ್ಲಿ ಈ ಒಂದು ಡಿಸೈನ್ ಅನ್ನೋದು ಕಾಣಿಸುತ್ತೆ. ಒಂದು ರೀತಿ ಕ್ರೋಶ, ಮ್ಯಾಂಗೋ ಕ್ರೋಶ ಅಂತಲೇ ಹೆಸರಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಫೈನಲ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸ್ಯಾರಿ ಫುಲ್ ಕಂಪ್ಲೀಟಾಗಿ ವರ್ಕ್ನ ಮಾಡಿ ಕುಚ್ಚನ್ನ ಕೂಡ ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ. ಸೊ ಗೋಲ್ಡು ಮತ್ತು ಪಿಂಕ್ ಕಲರಲ್ಲಿ ಈ ಡಿಸೈನ್ ಅನ್ನೋದು ಈ ರೀತಿ ಕಾಣಿಸ್ತಾ ಇದೆ. ಸೊ ಕುಚ್ಚು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಅಂತ ಹೇಳಿದ್ದೆ, ತುಂಬ ಪುಟ್ಟದಾಗಿ ಕಟ್ಟಿದ್ದೀನಿ. ನೀವು ಇದಕ್ಕೆ ದಾರ ಕೌಂಟ್ ಮಾಡಿ ತೊಗೊಳ್ಳೋದಾದರೆ 100 ಎಳೆ ದಾರ ತೊಗೊಳ್ಳಿ. ಅದು ಡಬಲ್ ಮಾಡಿದಾಗ 200 ಎಳೆ ದಾರ ಆಗುತ್ತೆ. ಸೊ ಆ ಒಂದು ಲೆಕ್ಕದಲ್ಲಿ ಆ ಕುಚ್ಚು ಸಾಕು ಅನಿಸುತ್ತೆ ಇದಕ್ಕೆ. ಹಾಗೆ ತುಂಬ ಚಿಕ್ಕದಾಗಿ ಈ ಡಿಸೈನ್ ಎಷ್ಟು ಲೆಂತಿಯಾಗಿ ಬಂದಿದೆಯೋ ಆ ಲೆಂತಲ್ಲಿ ಈಗ ಒಂದು ಕುಚ್ಚನ್ನ ನಾನು ಕಟ್ ಮಾಡಿದ್ದೀನಿ. ಸೊ ಹಂಗಾಗಿ ಈ ರೀತಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು ಎಲ್ಲವೂ ಎಷ್ಟು ಒಂದು ನೀಟ್ ಫಿನಿಶಿಂಗ್ ಬಂದಿದೆ ಅಂತ ಹೇಳ್ಬೋದು. ಈ ಡಿಸೈನು ಯಾವುದೇ ಒಂದು ಐರನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಈ ಒಂದು ಕುಚ್ಚಿಗೆ, ಈ ಒಂದು ಪುಟ್ಟು ಕುಚ್ಚಿಗೆ ಆರಾಮಾಗಿ ಈ ರೀತಿ ನೀಟ್ ಫಿನಿಶಿಂಗ್ ಬರುತ್ತೆ. ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಂದು ಹತ್ತಿರದಲ್ಲಿ ಒಂದು ದಟ್ಟವಾಗಿ ಬಂದಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಕ್ಯೂಟಾಗಿ ಆಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಡಿಸೈನು. ಒಮ್ಮೆ ಟ್ರೈ ಮಾಡಿ ನಿಮ್ಮ ಸೀರೆಗೆ. ಸೊ ಬೀಡ್ಸ್ ಬಂದು ನಿಮಗೆ ಆಪ್ಷನಲ್ ಅಂತ ಹೇಳಿದ್ದೀನಿ. ನಿಮಗೆ ಬೇಕಿದ್ದರೆ ಬೀಡ್ಸನ್ನ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ನೀವು ಥ್ರೆಡ್ ವರ್ಕ್ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ನೋಡಿ ನಿಮ್ಮ ಐಡಿಯಾದ ಮೇಲೆ ನಿಮಗೆ ಇಷ್ಟವಾದಂಗೆ ಈ ಡಿಸೈನ್ನ ನೀವು ಚೇಂಜಸ್ನ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಫ್ರೆಂಡ್ಸ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ 500 to 5-6 ಕೂಡ ತೊಗೊಳ್ಬೋದು. ನೋಡಿ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಳಿ. ಆ ಟೈಮ್ ನೋಡ್ಕೊಂಡ್ಬಿಟ್ಟು ಪ್ರೈಸ್ ಅನ್ನೋದು ಕೂಡ ನೀವು ತೊಗೊಳ್ಬೋದು, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.